ಕೇಳಿ ಸಿನಿಮಾ ಲವರ್ಸ್ಗೆ, ಸಿನಿಮಾ ನೋಡೋದ್ರಿಗೆ ಒಂದು ಹಬ್ಬ ಅಂತಂದರೆ ತಪ್ಪಲ್ಲ. ಯಾಕಂತಂದರೆ ಪ್ರತಿಯೊಂದು ಫ್ರೇಮನ್ನು ಕೂಡ ಇಷ್ಟಪಟ್ಟು ಪ್ರತಿಯೊಂದು ಫ್ರೇಮಲ್ಲೂ ಕೂಡ ಜನಗಳನ್ನು ತಲೆಯಲ್ಲಿ ಇಟ್ಟುಕೊಂಡು ಅವ್ರಿಗೋಸ್ಕರನೇ ಮಾಡಿದಂಥ ಒಂದು ಸಿನಿಮಾ. ನಾನೊಬ್ಬ ಸಿನಿಮಾ ಲವರು. ನನಗಳಿಗೆ ಯಾಕಂತಂದರೆ ಸಿನಿಮಾ ಅಂತನ್ನುವಂಥದ್ದು ನಮ್ಮ ಮೊದಲಿಂದನೂ ಒಂದು ಲಾರ್ಜರ್ ದೆನ್ ಲೈಫ್ ಅಂತನ್ನುವಂಥ ಲಾರ್ಜರ್ ದೆನ್ ಲೈಫ್ ಅಂತನ್ನುವಂಥ ಒಂದಿದು. ಅವರು ಪ್ರೇಮ್ ಸರ್ ಅವರು ಅವಾಗವಾಗ ತಾವೇ ಒಂದು ಲೈನನ್ನು ಎಳಿತಾರೆ ಮತ್ತು ಆ ಲೈನನ್ನು ಮೀರಿಸೋವಂಥ ಒಂದು ಕೆಲಸನ ಪ್ರತಿ ಸಿನಿಮಾದಲ್ಲೂ ಮಾಡುವಂಥದ್ದು. ಇದಕ್ಕೆ ಭಾಳ ಒಳ್ಳೆಯ ಕಾಂಬಿನೇಷನ್ನು. ಫಸ್ಟ್ ಟೈಮ್ ನಾನು ಮೊದಲಿಂದನೂ ಕೂಡ ಇವರಿಬ್ಬರು ಸೇರಬೇಕು ಅಂತ ಅನ್ನೋದು ಒಬ್ಬ ಸಿನಿಮಾ ನೋಡುಗನಾಗಿ ನನ್ನ ತಲೆಯಲ್ಲಿದ್ದಿದ್ದು. ಧ್ರುವ ಅವರು ಮತ್ತು ಪ್ರೇಮ್ ಸರ್ ಒಂದು ಸಿನಿಮಾ ಮಾಡಬೇಕು ಅಂತ ಅನ್ನುವಂಥದ್ದು. ಇವತ್ತು ಆ ದಿವಸ ಬಂದಿದೆ ಅಂತ ಅನ್ನೋದಾದರೆ ನನಗೆ ನಿಜಕ್ಕೂ ಕೂಡ ಅವರಿಬ್ಬರನ್ನ ಒಂದು ಕಾಂಬಿನೇಷನ್ ಸ್ಕ್ರೀನ್ ಮೇಲೆ ನೋಡೋದಂಥದ್ದು ಒಬ್ಬ ಸಿನಿಮಾ ಗೋವರಾಗಿ, ಒಬ್ಬ ಸಿನಿಮಾ ಲವರ್ ಆಗಿ ನನಗೆ ಅಷ್ಟು ಖುಷಿ ಕೊಟ್ಟಿರೋವಂಥದ್ದು. ಖಂಡಿತವಾಗಿ ಇವತ್ತು ಈ ಕರ್ನಾಟಕದಾದ್ಯಂತ ಸಿಳ್ಳೆ ಚಪ್ಪಾಳೆಗಳು ಬರ್ತಾ ಇದೆ ಅಂತ ಅನ್ನೋದಾದರೆ ಇವರಿಬ್ಬರಿಗೂ ಸೇರಿರುವಂಥ, ಇಡೀ ಟೀಮಿಗೆ ಸೇರಿರುವಂಥ, ಎಫರ್ಟ್ಗೆ ಸೇರಿರುವಂಥ ಒಂದು ಇದು. ಪ್ರತಿಯೊಬ್ಬರೂ ಇಲ್ಲಿ ಬರೋವಂಥ ಪ್ರತಿಯೊಬ್ಬರೂ ಈ ಸಿನಿಮಾಗೆ ಒಳ್ಳೆಯದಾಗಲಿ, ಈ ಸಿನಿಮಾಗೆ ನಾವೇನು ಕೊಡಬೇಕು ಅಂತ ಅನ್ನೋವಂಥದ್ದನ್ನು ಧಾರೆ ಎರೆದಿದ್ದಾರೆ. ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಇಷ್ಟವಾಗುವಂಥ ಸಿನಿಮಾ ಇದಾಗಿರುತ್ತೆ. ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ಆಫ್ ಕೇಡಿ. ಒಳ್ಳೆಯದಾಗಲಿ. ಈ ಥರದ ಮತ್ತೆ ಈ ಥರದ ಒಂದು ಪಾರ್ಟ್ಗಳು ಬರ್ತಾ ಇರಲಿ, ಎಲ್ಲವೂ ಕೂಡ ಯಶಸ್ಸಾಗಲಿ ಅಂತ ಅನ್ನುವಂಥದ್ದು ನನ್ನ ಆಸೆ. ಏನು ಇಲ್ಲ, ನಾವೇನು ಹೇಳಬೇಕಾಗಿಲ್ಲ. ದಯವಿಟ್ಟು ಫಿಲ್ಮ್ ನೋಡಿ. ಬಟ್ ರಿಯಲಿ ಹ್ಯಾಟ್ಸ್ ಆಫ್. ಆಮೇಲೆ ಈ ಕಾಲದಲ್ಲಿ ಬಹಳ ಕಷ್ಟ ಏನಂದ್ರು ಸರ್, ಗಮನನ ಸೆರೆ ಹಿಡಿಯೋದು. ಎಲ್ಲರೂ ಈಗ ನೋಡ್ತಾ ಇದಾರಲ್ಲ, ಒಂದು ಸೆಕೆಂಡ್ ನಾನು ಆ ಕಡೆ ಈ ಕಡೆ ನೋಡೋಕ್ಕಾಗಿಲ್ಲ ಸರ್. ಇಡೀ ಚಿತ್ರನ ಹಂಗಿರ್ತಿದ್ದೀರಪ್ಪ ಆಡಿಯನ್ಸ್ನ. ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ಧರ್ಮ. ಥ್ಯಾಂಕ್ ಯು. ಆ್ಯಂಡ್ ಟು ದ ಎಂಟೈರ್ ಟೀಮ್, ಧ್ರುವ ಆಗಲಿ, ರೇಷ್ಮಾ ಆಗಲಿ, ಎಲ್ಲರೂ ರೀ, ರವಿ ಸಾರು, ಸಂಜಯ್ ದತ್ತು, ಎಲ್ಲರೂ, ನಮ್ಮ ರವಿಶಂಕರ್ ಅವರು, ಒಬ್ರಿಗಿಂತ ಒಬ್ರು ಸೋ ಬ್ಯೂಟಿಫುಲ್ ಫ್ರೇಮ್ ನೋಡಕ್ಕೆ ಖುಷಿ ಆಯ್ತಪ್ಪ. ಥ್ಯಾಂಕ್ ಯು ಸೋ ಮಚ್. ಕೇಡಿ ನೋಡಿ. ಓಕೆ, ಸೊ ಫಸ್ಟ್ಲಿ ಇಂಥ ದೊಡ್ಡ ಕ್ಯಾನ್ವಸ್ ಸಿನಿಮಾನ ಪ್ರೇಮ್ ಸರ್ ಬಿಟ್ಟು ಬೇರೆಯವರು ಇದನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ ಅಂತ ಬಿಲೀವ್ ಮಾಡೋಕ್ಕೂ ಸಹ ಆಗಲ್ಲ. ಆ್ಯಂಡ್ ನನಗೆ ಸಿನಿಮಾದಲ್ಲಿ ಬಹಳ ಇಷ್ಟ ಆಗಿದೆ ಏನು ಅಂತ ಅಂದರೆ, ಎಲ್ಲದೂ ಇಷ್ಟ ಆಯಿತು, ಬಟ್ ಧ್ರುವ ಅವರು ಕ್ಯಾರಿ ಮಾಡಿರೋವಂಥ ಇನ್ನೋಸೆನ್ಸ್. ಅಫ್ಕೋರ್ಸ್ ತುಂಬ ಆ್ಯಕ್ಷನ್ ಇದೆ ಸಿನಿಮಾಲಿ, ಬಟ್ ಅವ್ರಿಗಿರೋವಂಥ ಇನ್ನೋಸೆನ್ಸ್ ಐ ಥಿಂಕ್ ಪ್ರೇಮ್ ಸರ್ಗೆ ಇರ್ಬೋದು ಆ ಇನ್ನೋಸೆನ್ಸ್. ಅದಕ್ಕೆ ಅದನ್ನು ಒಂದು ಪಾತ್ರದ ಮೂಲಕ ತರಕ್ಕೆ ಸಾಧ್ಯ. ಎಲ್ಲಿ ಧ್ರುವ ಇನ್ನೋಸೆನ್ಸ್ ಕ್ಯಾರಿ ಮಾಡಿದ್ರು ನಾನು ಸಿಕ್ಕಾಪಟ್ಟೆ ಎಮೋಷನಲ್ ಆದೆ. ಐ ಥಿಂಕ್ ದಟ್ಸ್ ವೆರಿ ಇಂಪಾರ್ಟೆಂಟ್ ಇನ್ ಅ ಫಿಲ್ಮ್ ಫಾರ್ ಆಡಿಯನ್ಸ್ ಟು ಫೀಲ್ ಎಮೋಷನಲ್. ಯಾವುದೇ ಸಿನಿಮಾ ಆದರೂ ಐ ಥಿಂಕ್ ಅಲ್ಲಿ ಸಿನಿಮಾ ಗೆದ್ದಿದೆ ಅಂತ ನನ್ನ ಒಪಿನಿಯನ್. ಆ್ಯಂಡ್ ಇಲ್ಲ ದೊಡ್ಡ ಪ್ಲಸ್ ಪಾಯಿಂಟ್ ಅಂದರೆ ದಿಸ್ ಫಿಲ್ಮ್ ಇಸ್ ಲೈಕ್ ಅ ಫೀಸ್ಟ್. ಈ ಸಿನಿಮಾ ನೋಡೋದು ಒಂದು ಹಬ್ಬದ ಥರ. ಯಾಕೆಂದರೆ ನಾವು ಇಂಥ ಒಂದು ದೊಡ್ಡ ಸ್ಟಾರ್ ಕಾಸ್ಟ್ನ ನಾವು ಬಹಳಷ್ಟು ಸರಿ ನೋಡೋಕ್ಕೆ ಸಿಗೋದಿಲ್ಲ. ಸೊ ಹಾಗಾಗಿ ರಮೇಶ್ ಸರ್, ರವಿ ಸರ್, ಧ್ರುವ ಅವರು, ಇವ್ರದ್ದೆಲ್ಲರದ್ದು ಕಾಂಬಿನೇಷನ್. ಆ್ಯಂಡ್ ಐ ಥಿಂಕ್ ರೇಷ್ಮಾ ಅವ್ರ ಬಗ್ಗೆ ಹೇಳಬೇಕು. ಧ್ರುವ ಅವರ ಎನರ್ಜಿಗೆ ಐ ಥಿಂಕ್ ರೇಷ್ಮಾ ಅವ್ರು ಮಾತ್ರ ಆ ಎನರ್ಜಿ ಮ್ಯಾಚ್ ಮಾಡೋಕ್ಕೆ ಸಾಧ್ಯ ಆಗಿದೆ. ಸೊ ಇದೊಂದು ಸಿನಿಮಾ, ಇದೊಂದು ಹಬ್ಬದ ಥರ. ದಯವಿಟ್ಟು ಹೋಗಿ ಥಿಯೇಟರ್ಸಲ್ಲಿ ಸಿನಿಮಾ ನೋಡಿ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಸಿನಿಮಾ ನೋಡಿದ್ದಕ್ಕೆ. ಆ್ಯಂಡ್ ಐ ವಾಂಟ್ ಟು ಕಂಗ್ರ್ಯಾಚುಲೇಟ್ ದ ಹೋಲ್ ಟೀಮ್. ಥ್ಯಾಂಕ್ ಯು. ಪ್ರೇಮ್ ಕೂಡ ಒಂದು ಟ್ರೈಲರ್ ತರ ಇತ್ತು. ಅಂಡ್ ಪ್ರೇಮ್ ಸರ್ ಎಲ್ಲರಿಗೂ ಗೊತ್ತಿರುವ ಹಾಗೆ ಅವರ ಸಿನಿಮಾ ಅಂದ್ರೆ ಸಂಗೀತದ ಹಬ್ಬ ಆಗಿರುತ್ತೆ. ಅದ್ರ ಜೊತೆ ಧ್ರುವ ಸರ್ ಅವರ ಪವರ್ ಪ್ಯಾಕ್ ಪರ್ಫಾರ್ಮೆನ್ಸ್, ಎಲ್ರದ್ದು, ಸುದೀಪ್ ಸರ್ದು ಕೂಡ ಒಂದು ಎಂಟ್ರಿ ಇದೆ. ಅಂಡ್ ಸ್ಪೆಷಲಿ ನಾನು ಹೇಳ್ಬೇಕು ಅಂತ ಹೇಳಿದ್ರೆ KD 2ಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಮಿಸ್ ಮಾಡಬೇಡಿ. ನಮ್ಮ ಕನ್ನಡದ ಹೆಮ್ಮೆಯ, ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂತ ಚಿತ್ರ ಅಂದ್ರೆ KD. ಧ್ರುವ ಸರ್ ಅವರದ್ದು ಅದ್ಭುತವಾದ ಅಭಿನಯ, ರಮೇಶ್ ಅರವಿಂದ್ ಸರ್ದು, ಆಮೇಲೆ ರವಿಚಂದ್ರನ್ ಸರ್, ಸಂಜಯ್ ಸರ್ ಎಲ್ಲರೂ ಕೂಡ ಅದ್ಭುತವಾಗಿ ಮಾಡಿದ್ದಾರೆ. ರೇಷ್ಮಾ ಅವರು ಕೂಡ ಮಿಸ್ ಮಾಡಬೇಡಿ, ದಯವಿಟ್ಟು ನೋಡಿ. ಎಲ್ಲರಿಗೂ ನಮಸ್ಕಾರ. ಈಗಷ್ಟೇ ನಾನು KD ಸಿನಿಮಾ ನೋಡ್ಕೊಂಡು ಬಂದೆ. ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಅದೊಂದು ಎರಾ ಕ್ರಿಯೇಟ್ ಮಾಡಿದ್ದಾರೆ ಪ್ರೇಮ್ ಸರ್. ಆ್ಯಕ್ಚುಲಿ ಕರಿಯಿಂದ ಪ್ರೇಮ್ ಸರ್ಗೆ ಫ್ಯಾನ್ಸು. ಅದಾದಮೇಲೆ ಧ್ರುವ ಸರ್ಗೆ ಅದ್ದೂರಿಯಿಂದ ಫ್ಯಾನ್ಸು. ಕರಿಯ ಅದ್ದೂರಿಯಾಗಿ ಮೂಡಿ ಬಂದಿದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು.
ಸೊ ಸಿನಿಮಾ ಫಸ್ಟ್ ಹಾಫ್ ಬಗ್ಗೆ ಹೇಳಬೇಕು ಅಂತಂದರೆ ನಮ್ಮ ಹೀರೋ ಆ್ಯಂಡ್ ಹೀರೋಯಿಂದು ಎನರ್ಜಿ ನೆಕ್ಸ್ಟ್ ಲೆವೆಲ್ ಆಗಿತ್ತು ಆ್ಯಂಡ್ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಂಗಿಲ್ಲ. ಧ್ರುವ ಸರ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು. ಇನ್ನು ಸೆಕೆಂಡ್ ಹಾಫ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತಾ ಇತ್ತು, ಏನಾಗುತ್ತೆ ಅಂತ. ತುಂಬ ಚೆನ್ನಾಗಿತ್ತು. ಇವತ್ತು 2ನೇ ಸತಿ ನಾನು ಫಿಲಮ್ ನೋಡ್ತಾ ಇರೋದು, ಅಷ್ಟೇ ಎಂಜಾಯ್ ಮಾಡಿದೆ. ತುಂಬ ಚೆನ್ನಾಗಿತ್ತು ಮೂವಿ. ಆ್ಯಂಡ್ ಯಾರೆಲ್ಲ ಇನ್ನೂ ನೋಡಿಲ್ಲ ಪ್ಲೀಸ್ ಕಮ್ ಟು ವಾಚ್ ಮೂವಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ಪ್ರೇಮ್ ಸರ್, ನಾವು ಪಾರ್ಟ್ 2ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಬಿಕಾಸ್ ಮೂವಿ ಎಂಡಲ್ಲಿ ಮುಗಿಬೇಕಾದ್ರೆ ಓ ಶಿಟ್ ಮುಗ್ದೋಯ್ತಾ, ಸೊ ವಾಟ್ ನೆಕ್ಸ್ಟ್ ಅನ್ನೋ ಥರ ಅನಿಸ್ತಾ ಇತ್ತು. ಅಯ್ಯೋ ಇನ್ನೂ ಇರಬೇಕಿತ್ತು ಅಂತ ಕೂಡ ಅನಿಸ್ತಾ ಇತ್ತು. ಸೊ ಈಗಲಿ ವೇಟಿಂಗ್ ಫಾರ್ ಪಾರ್ಟ್ 2 ಬೇಗ ಬರಲಿ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಹಾಯ್ ಎಲ್ರಿಗೂ ನಮಸ್ಕಾರ. KD ಸಿನಿಮಾ ನೋಡಿದ್ಮೇಲೆ ಅದೇ ಲೆವೆಲ್ ಎನರ್ಜಿ ನಾನು ಕ್ಯಾರಿ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ. ನಿಜವಾಗ್ಲೂ KD ಸಿನಿಮಾ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಅಲ್ಲಿಂದ ಹೊರಗೆ ಬಂದ್ಮೇಲೂ ಕೂಡ ಆ ಶಾರ್ಟ್ ಏನಾಯ್ತು, ಈ ಶಾರ್ಟ್ ಏನಾಯ್ತು, ಯಾಕೆ ಹೀಗಾಯ್ತು, ಇನ್ ನೆಕ್ಸ್ಟ್ ಏನಾಗುತ್ತೆ ಅಂತ ಅಂದ್ರೆ ಪ್ರೇಮ್ ಸರ್ ಎಷ್ಟು ನೀಟಾಗಿ ಅದನ್ನ ನಮ್ಮ ಮುಂದೆ ಪ್ರೆಸೆಂಟ್ ಮಾಡಿದ್ದಾರೆ ಅನ್ನೋದನ್ನ ನಾವು ನೋಡ್ಬೇಕು ಅಂತಂದ್ರೆ KD ಸಿನಿಮಾನ ನೋಡ್ಲೇಬೇಕು. ಅಂಡ್ ಧ್ರುವ ಸರ್ ಅವರ ಎನರ್ಜಿ ಇರ್ಬೋದು, ಅಂಡ್ ಎಸ್ಪೆಷಲಿ ರೀಶ್ಮಾ ಅವರ ಎನರ್ಜಿ, ಪ್ರತಿಯೊಂದು ಶಾರ್ಟ್ ಅಲ್ಲೂ ಅವ್ರ ಎನರ್ಜಿನ ನಿಜವಾಗ್ಲೂ ತುಂಬಾ ಎತ್ತಿ ಹಿಡಿದಿದ್ದಾರೆ. ನಾನು ಓಕೆ ಇವರ ಪ್ರೀವಿಯಸ್ ಸಿನಿಮಾಗಳನ್ನ ನೋಡಿದಾಗ ಓಕೆ ಒಂದು ಒಳ್ಳೆ ಆರ್ಟಿಸ್ಟ್ ಬಂದ್ರು, ಬ್ಯೂಟಿಫುಲ್ ಆಗಿದ್ದಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಈ ಸಿನಿಮಾ ನೋಡಿದ್ಮೇಲೆ ಹೇಳ್ತೀನಿ, ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ತುಂಬಾ ದೊಡ್ಡ ಹೆಸರು ಮಾಡೋರ ಹೀರೋಯಿನ್ಗಳ ಲಿಸ್ಟ್ ಅಲ್ಲಿ ರೀಶ್ಮಾ ಅವ್ರು ಕೂಡ ಸೇರ್ಕೊಳ್ತಾರೆ. ಅಷ್ಟು ಸಖತ್ತಾಗಿ ಆಕ್ಟ್ ಮಾಡಿದ್ದಾರೆ. ಅಂಡ್ ಪ್ರತಿಯೊಂದು ಶಾರ್ಟ್ ಇರ್ಬೋದು, ಕ್ಯಾಮ್ರಾ ವರ್ಕ್ ಇಂದ ಹಿಡಿದು, ಡೈರೆಕ್ಷನ್ ಇಂದ ಹಿಡಿದು, ಆಕ್ಟಿಂಗ್ ಇಂದ ಹಿಡಿದು, ಪ್ರತಿಯೊಬ್ಬರ ಯುನೀಕ್ ಕ್ಯಾರೆಕ್ಟರ್ ನ ಡಿಸೈನ್ ಮಾಡಿರೋದ್ರಿಂದ ಹಿಡಿದು ಪ್ರತಿಯೊಂದನ್ನು ಸಖತ್ತಾಗಿ ಬಂದಿದೆ. ದಯವಿಟ್ಟು ಎಲ್ಲಾರು KD ಸಿನಿಮಾನ ಥಿಯೇಟರ್ ನಲ್ಲೇ ನೋಡಿ. ನಾನು ಇನ್ನೂ ಒಂದು ಸಲ ನನ್ನ ಫ್ಯಾಮಿಲಿ ಅವ್ರನ್ನ ಕರ್ಕೊಂಡು, ಫ್ರೆಂಡ್ಸ್ನ ಎಲ್ಲಾರನ್ನೂ ಕರ್ಕೊಂಡು ಸಿನಿಮಾನ ಇನ್ನೂ ಸಖತ್ತಾಗಿ ನೋಡ್ತೀನಿ, ಸಖತ್ತಾಗಿ ಎಂಜಾಯ್ ಮಾಡ್ತೀನಿ. ನಿಮಗೆ ಎಂಟರ್ಟೈನ್ಮೆಂಟ್ ಬೇಕು ಅಂತಂದ್ರೆ ನೀವು KD ಸಿನಿಮಾ ನೋಡ್ಲೇಬೇಕು. ರವಿಚಂದ್ರನ್ ಸರ್ ಅವರ ಆಕ್ಟಿಂಗ್ ಇರ್ಬೋದು, ರಮೇಶ್ ಸರ್ ಅವ್ರದ್ದಾಗಿರ್ಬೋದು, ಪ್ರತಿಯೊಬ್ಬರದ್ದು ನಾನು ಒಬ್ಬರ ಹೆಸರು ತಗೊಳಂಗಿಲ್ಲ ಅಂತಿಲ್ಲ. ಶಿಲ್ಪಾ ಶೆಟ್ಟಿ ಮ್ಯಾಮ್ ಅವರ ಕ್ಯಾರೆಕ್ಟರ್ ಕೂಡ ನನಗೆ ಪರ್ಸನಲಿ ತುಂಬಾ ಇಷ್ಟ ಆಯ್ತು, ಸಖತ್ತಾಗಿದೆ. ದಯವಿಟ್ಟು ಎಲ್ಲರೂ ಥಿಯೇಟರ್ ನಲ್ಲೇ ಸಿನಿಮಾನ ನೋಡಿ. ಅಂಡ್ KD ಟೀಮ್, ಯು ಡಿಡ್ ದ ಬೆಸ್ಟ್. ಥ್ಯಾಂಕ್ ಯು. ಎಸ್, KD ಅದ್ಭುತವಾದ ಸಿನಿಮಾ. ವಾಟ್ ಎನ್ ಎನರ್ಜಿ, ವಾಟ್ ಎ ವಿಜುವಲ್ಸ್, ವಾಟ್ ಎ ಮ್ಯೂಸಿಕ್, ವಾಟ್ ಎ ಡೈರೆಕ್ಷನ್, ವಾಟ್ ಎನ್ ಎಮೋಷನ್. ಸೂಪರ್ ಆಗಿತ್ತು. ನಾನು ತುಂಬ ಎಂಜಾಯ್ ಮಾಡಿದೆ. ಎಸ್ಪೆಷಲಿ ಐ ವಾಸ್ ರಿಯಲಿ ಮೂಡ್ ಲಾಸ್ಟ್ ಹಾಫ್ ಆನ್ ಅವರ್. ಎಸ್ಪೆಷಲಿ ಸರ್ಪ್ರೈಸ್ ಎಂಟ್ರಿ ಸುದೀಪ್ ಸರ್ದು, ಐ ವಾಸ್ ಬ್ಲೋನ್ ಅವೇ. ಆ್ಯಂಡ್ ಧ್ರುವ ಅವ್ರದ್ದು ಎನರ್ಜಿ ಇದೆಯಲ್ಲ, ಆ್ಯಂಡ್ ದ ರೀಶ್ಮಾ ನಾಣೆ ಅವ್ರದ್ದು ಎನರ್ಜಿ ವಾಸ್ ಸೂಪರ್. ಹೆಂಗೆ ಅಷ್ಟು ಎನರ್ಜಿ ಅವ್ರು ಕ್ಯಾರಿ ಮಾಡಿದ್ರು ಅಂತ ಗೊತ್ತಾಗಿಲ್ಲ. ಟೋಟಲಿ ಐ ವಾಸ್ ವೆರಿ ಮೂಡ್. ಆಲ್ ದ ಬೆಸ್ಟ್ KD ಟೀಮ್. ಪ್ಲೀಸ್ ಎಲ್ಲರೂ ಬಂದು ಈ ಸಿನಿಮಾ ನೋಡಿ. ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಿತ್ತು ಸಿನಿಮಾ. ನೀವು ಅಂದ್ಕೊಂಡಿದ್ದ ಖಂಡಿತ ನಿಮ್ಮ ನಿರೀಕ್ಷೆಗೆ ಮೀರಿ ಸಿನಿಮಾ ಇರುತ್ತೆ. ಎಲ್ಲರೂ ಬಂದು ಸಿನಿಮಾನ ಥಿಯೇಟರ್ ನೋಡಿ. ಥ್ಯಾಂಕ್ ಯು. ಎಲ್ಲ ಕವರ್ ಮಾಡಿದ್ದಾರೆ. ಪ್ರೇಮ್ ಸರ್ನ ನಾವು ಕರಿಯಾ ಟೈಮಿಂದ ಸೆಲೆಬ್ರೇಟ್ ಮಾಡ್ಕೊಂಡ್ ಬಂದಿರೋದು. ಪ್ರೇಮ್ ಸರ್ ಫಿಲಮ್ಸ್ ಅಂತಂದ್ರೆ ಸೆಲೆಬ್ರೇಷನ್ ಅದು. ಸೊ ಹಂಗೆ ಸೆಲೆಬ್ರೇಟ್ ಮಾಡ್ಕೊಂಡ್ ಬಂದಿರೋದು. ಇದು ಅದರದೇ ಒಂದು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಇದು ಬರ್ಕೊಳ್ಳೋಕ್ಕೆ ಸಿನಿಮಾ ಅಲ್ಲ, ಇದನ್ನ ತೆಗೆಯುವಂಥ ಸಿನಿಮಾ. ಇದು ನಾವು ಪೇಪರ್ನಲ್ಲಿ ಇದನ್ನ ಬರ್ಕೊಂಡು ತೆಗೆಯೋದಿದೆ ಗೊತ್ತಾ, ಇಟ್ ಇಸ್ ಹೈಲಿ ಇಂಪಾಸಿಬಲ್. ಯಾರೋ ಪ್ರೇಮ್ ಸರ್ ಅಂತ ಒಂದು ಎಕ್ಸ್ಪೀರಿಯನ್ಸ್ ಇರೋ ಡೈರೆಕ್ಟರ್ಗೆ ಮಾತ್ರನೇ ಈ ಥರದ ಒಂದು ಕ್ಯಾನ್ವಾಸ್ನ ಅದನ್ನ ರಿಯಾಲಿಟಿ ತರೋದು. ಇಲ್ಲಾಂದ್ರೆ ಸುಮ್ಮನೆ ಪೇಪರ್ ಬರ್ಕೋಬೋದು ಅಷ್ಟೇ. ಇಂಥ ಸೀನು ಅಂತ ನನಗೆ ಸಂಜಯ್ ದತ್ ಅವ್ರು ಬೇಕು, ರವಿಶಂಕರ್ ಅವ್ರು ಬೇಕು, ಸುದೀಪ್ ಸರ್ ಬೇಕು ಅಂತ ಸುಮ್ಮನೆ ಬರ್ಕೋಬೋದು. ಬಟ್ ಅದನ್ನೆಲ್ಲ ಒಗ್ಗೂಡಿಸಿ ಅದನ್ನ ಸ್ಕ್ರೀನ್ ಮೇಲೆ ನಿಜ ಮಾಡೋದಿದೆ ಗೊತ್ತಾ, ದಟ್ ಈಸ್ ದ ಬಿಗ್ಗೆಸ್ಟ್ ಚಾಲೆಂಜ್. ಅದಕ್ಕೆ ನಾನು ಪ್ರೇಮ್ ಸರ್ಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಆ್ಯಂಡ್ ಅವ್ರಿಗೆ ಒಂದು ಬಿಗ್ಗೆಸ್ಟ್ ಸ್ಟ್ರೆಂತ್ ಆಗಿ ನಿಂತಿದ್ದು KGN ಪ್ರೊಡಕ್ಷನ್. ಐ ಥಿಂಕ್ ಈ ಕಾಂಬಿನೇಷನ್ಗೆ ಆಗಿದ್ದಕ್ಕೇ KD ಸಾಧ್ಯ ಆಗಿದ್ದು. ಆ್ಯಂಡ್ ಧ್ರುವ ಅವ್ರನ್ನ ನೋಡಿದ್ರೆ ಒಂದು ಎನರ್ಜಿ ಅಷ್ಟು ಒಂದು ಟ್ರಾನ್ಸ್ಫಾರ್ಮರ್ ಥರ ಅನಿಸ್ತಾರೆ ಅವರು. ಅಷ್ಟು ಪವರ್ಫುಲ್ ಅನ್ನಿಸ್ತಾರೆ. ಅದ್ಭುತವಾದಂಥ ಕ್ಯಾಸ್ಟಿಂಗು, ಟೆಕ್ನಿಷಿಯನ್ಸ್, ಅರ್ಜುನ್ ಜನ್ಯ ಆಗಿರ್ಬೋದು, ವಿಲಿಯಂ ಅವ್ರ ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಮೋಹನ್ ಬಿಕೆರೆ ಅವ್ರ ಸೆಟ್ ವರ್ಕ್, ಡೈಲಾಗ್ಸ್, ಎವ್ರಿಥಿಂಗ್ ಅಂದರೆ ಎಲ್ಲ ಒಂದು ಪ್ಯಾಕ್ಡ್ ಆಗಿ ಬಂದಿದ್ದಾರೆ. 2 hours 20 minutes, ಅದು ಹೈಲೈಟ್ ಸಿನಿಮಾ. ಅದು ಇಷ್ಟು ದೊಡ್ಡ ಸಿನಿಮಾ ಯೂಶಲ್ ಆಗಿ 3 ಅವರ್ ಹೋಗುತ್ತೆ ಸಿನಿಮಾ. ನಂತರದಲ್ಲಿ 2 ಗಂಟೆ 20 ನಿಮಿಷನ ಬ್ಯೂಟಿಫುಲ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಆ್ಯಂಡ್ ಸೆಕೆಂಡ್ ಪಾರ್ಟಿಗೆ ಎಲ್ಲ ವೇಟಿಂಗ್ ಅಲ್ಲಿ ಇದ್ದೀವಿ. ಸೊ ಬೆಸ್ಟ್ ವಿಶಸ್ ಟು KD.